ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾನ್ವೀಸ್ ಕಿಚನ್ ವರ್ಲ್ಡ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಟೊಮೊಟೊ ಕಾಯಿ ಚಟ್ನಿ. ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿದರೆ ಮತ್ತೆ ಇದೇ ರುಚಿ ಬೇಕು ಅನಿಸುತ್ತೆ. ಈ ಚಟ್ನಿ ಒಂದಿದ್ರೆ ಸಾಕು. ಬಿಸಿ ಬಿಸಿ ಅನ್ನ, ರಾಗಿ ಮುದ್ದೆ, ಚಪಾತಿ, ನೀರು ದೋಸೆ, ಇಡ್ಲಿಗಂತೂ ಸೂಪರ್ ಕಾಂಬಿನೇಷನ್. ಹಾಗಾದರೆ ಬನ್ನಿ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನಕಾಯನ್ನು 1 ಸ್ಪೂನ್ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಳ್ಳೋಣ ಚೆನ್ನಾಗಿ. ಹೀಗೆ ಹುರಿದರೆ ಚಟ್ನಿಯ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ. ಅದೇ ಬಾಣಲೆಗೆ ಈಗ 1 ಕಪ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಳ್ಳೋಣ. ನಾನು 1 ಕಪ್ ಟೊಮೊಟೊ ಕಾಯಿ ಮತ್ತು 1 ಕಪ್ ಈರುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಈರುಳ್ಳಿಯ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು. ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಈರುಳ್ಳಿ ಎಲ್ಲ ಸ್ವಲ್ಪ ಬಣ್ಣ ಬದಲಾಗೋವರೆಗೆ ಮಾತ್ರ ಹುರ್ಕೊಂಡ್ರೆ ಸಾಕಾಗುತ್ತೆ. ಸಂಪೂರ್ಣ ಬ್ರೌನ್ ಆಗುವ ಅಗತ್ಯ ಇರಲ್ಲ. ಹೀಗೆ ಮಾಡಿದರೆ ಚಟ್ನಿಯ ರುಚಿ ಬ್ಯಾಲೆನ್ಸ್ ಆಗಿರುತ್ತೆ. ಇವಾಗ ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಆಗಿದೆ. ಈಗ ಇದನ್ನು ತೆಗೆದು ಅದೇ ಬಾಣಲೆಗೆ ಟೊಮೊಟೊ ಕಾಯನ್ನು ಹಾಕ್ಕೊಳ್ಳೋಣ. ಇದಕ್ಕೆ 1 ರಿಂದ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹುರ್ಕೊಂಡ್ರೆ ಎಲ್ಲ ಕಡೆ ಸಮಾನವಾಗಿ ಬೇಯುತ್ತೆ. ಟೊಮೊಟೊ ಕಾಯಿ ಚೆನ್ನಾಗಿ ಹುರಿದರೆ ಅದರ ಹಸಿ ವಾಸನೆ ಹೋಗಿ ಚಟ್ನಿ ಹೆಚ್ಚು ದಿನವೂ ಚೆನ್ನಾಗಿ ಇರುತ್ತೆ. ಟೊಮೊಟೊ ಕಾಯಿ ಬಣ್ಣ ಬದಲಾಗುತ್ತಿದ್ದಂತೆಯೇ ಗ್ಯಾಸ್ ಆಫ್ ಮಾಡಿ ಇದೆಲ್ಲ ಸಂಪೂರ್ಣವಾಗಿ ತಣ್ಣಗಾಗಲು ಬಿಡಬೇಕು. ತಣ್ಣಗಾದ ನಂತರ ಇವಾಗ ಮಿಕ್ಸಿ ಜಾರಿಗೆ ಹುರಿದ ಟೊಮೊಟೊ ಕಾಯಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಇದರ ಜೊತೆ 10 ರಿಂದ 11 ಬೆಳ್ಳುಳ್ಳಿ ಎಸಳು, ಅರ್ಧ ಟೀ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಬೆಲ್ಲ ಹಾಗೂ 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಳ್ಳೋಣ. ನೀವು ಯೂಸ್ ಮಾಡೋ ಟೊಮೊಟೊ ಕಾಯಿ ತುಂಬ ಹುಳಿಯಾಗಿದ್ದರೆ 1 ಟೀ ಸ್ಪೂನ್ ಬೆಲ್ಲ ಹಾಕ್ಕೊಳ್ಳಿ. ಇಲ್ಲ ನಾರ್ಮಲ್ ಆಗಿ ಹುಳಿ ಇತ್ತು ಅಂದರೆ ಅರ್ಧ ಟೀ ಸ್ಪೂನ್ ಬೆಲ್ಲ ಸಾಕಾಗುತ್ತೆ. ಇದಕ್ಕೆ ನೀರು ಹಾಕುವ ಅಗತ್ಯವೇ ಇಲ್ಲ. ಟೊಮೊಟೊ ಕಾಯಿ ಮತ್ತು ಈರುಳ್ಳಿಯಲ್ಲಿರುವ ನೀರಿನ ಅಂಶವೇ ಸಾಕಾಗುತ್ತೆ. ತುಂಬ ಅಗತ್ಯ ಅನ್ನಿಸಿದರೆ ಮಾತ್ರ 1 ಅಥವಾ 2 ಸ್ಪೂನ್ ಅಷ್ಟು ನೀರು ಸೇರಿಸ್ಕೊಳ್ಳಿ. ನೋಡಿ ಎಷ್ಟು ಸುಂದರವಾದ ಕಲರ್ ಬಂದಿದೆ ಅಂತ. ಈ ಚಟ್ನಿ ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ? ಈಗ ಕೊನೆಯದಾಗಿ ಒಗ್ಗರಣೆ ಮಾಡೋಣ. 3 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕಿ ಚಿಟಪಟನೆ ಸಿಡಿದ ನಂತರ ಚಟ್ನಿಗೆ ಸೇರಿಸಿದರೆ ಆಯಿತು. ನಮ್ಮ ರುಚಿಯಾದ ಟೊಮೊಟೊ ಕಾಯಿ ಚಟ್ನಿ ಸವಿಯಲು ರೆಡಿ ಆಗಿಬಿಡುತ್ತೆ. ಇದನ್ನು ಬಿಸಿ ಬಿಸಿ ಅನ್ನ, ರಾಗಿ ಮುದ್ದೆ, ಚಪಾತಿ, ನೀರು ದೋಸೆ ಅಥವಾ ಇಡ್ಲಿ ಜೊತೆಗೆ ಸವಿದರೆ ನಿಜಕ್ಕೂ ಅದ್ಭುತವಾದ ರುಚಿ ಕೊಡುತ್ತೆ. ನೀವು ಕೂಡ ಈ ರೆಸಿಪಿಯನ್ನು ತಪ್ಪದೆ ಮನೆಯಲ್ಲೇ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ರೆಸಿಪೀಸ್ಗಾಗಿ ಸಾನ್ವೀಸ್ ಕಿಚನ್ ವರ್ಲ್ಡನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.